ಇವಳನ್ನ ನೋಡ್ತಿದ್ರೆ ಆಗಿರೋದ್ನೆಲ್ಲ ಮರ್ತಿರೋ ಹಾಗಿದೆ. ಹೀಗೆ ಇದ್ರೆ ಸಾಕು. ಆದಿ, ಏನು? ನನ್ನ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಆದಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತಾ ಇದೆಯಲ್ಲೇ, ಹೋಗ್ಲಿ ಬಿಡು. ಈಗ್ಲಾದ್ರೂ ಥ್ಯಾಂಕ್ಸ್ ಹೇಳಿದ್ಯಲ್ಲ. ಹಂಗಂತ ನಾನೇ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳ್ಸ್ಕೋಬೇಕು ಅಂತ ಬರ್ಲಿಲ್ಲ. ಫ್ರೆಂಡ್ಸ್, ಇವಾಗ ಮೂಡಿಲ್ಲ, ಇನ್ನೊಂದ್ಸಲ ಸಿಕ್ಕಿದಾಗ ನೋಡೋಣ. ಎಷ್ಟು ಕೊಬ್ಬು ಇವನಿಗೆ. ಫ್ರೆಂಡ್ಸ್ ಅಂತ ಹ್ಯಾಂಡ್ ಶೇಕ್ ಮಾಡಿದ್ರೆ ಹಂಗೆ ಹೋಗ್ತಾನೆ. ಮನೆಗೆ ಬರ್ಲಿ, ಮಾಡ್ತೀನಿ. ಲಕ್ಷ್ಮಿ ಅವರೇ, ಇವಾಗ ಹೇಗಿದ್ದೀರಾ? ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ, ಕಾಲೇಜ್ ಫೆಸ್ಟಿನ್ ತುಂಬಾ ದಿನ ಇಲ್ಲ. ಹೀಗೆಲ್ಲ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಪ್ರಾಕ್ಟೀಸ್ ಕಡೆ ಗಮನ ಕೊಡದೆ ಇರಬೇಡಿ. ಇವಾಗ ಏನಿದ್ರು ನಿಮ್ ಗಮನ ಬರೀ ಡ್ಯಾನ್ಸ್ ಕಡೆ ಮಾತ್ರ ಇರಬೇಕು, ಓಕೆನಾ? ಇವ್ರು ಯಾಕೆ ಲಕ್ಷ್ಮಿನ ತುಂಬಾ ವಿಚಾರಿಸ್ಕೊತಾ ಇದ್ದಾರೆ? ಥ್ಯಾಂಕ್ಸ್ ಸರ್, ನನ್ನ ಮೇಲೆ ಕನ್ಸರ್ನ್ ತೋರಿಸ್ತಾರೆ ಅದಕ್ಕೆ. ಏನ್ ಗೊತ್ತಾ ಲಕ್ಷ್ಮಿ ಅವರೇ, ಕೆಲವ್ರನ್ನ ನೋಡಿದ್ರೆ ಪಾಸಿಟಿವ್ ವೈಬ್ ಕಾಣುತ್ತೆ, ಅದು ನಿಮ್ಮಲ್ಲಿದೆ. ಹಾಗಾಗಿ ನಾವಿಬ್ರು ಫ್ರೆಂಡ್ಸ್ ಆಗ್ಬೋದು ಅನ್ಸುತ್ತೆ. ಫ್ರೆಂಡ್ಸ್? ನಾನ್ ಫ್ರೆಂಡ್ ಮಾಡ್ಕೊಳ್ಳಿಲ್ಲ ಅಂತ ಹೀಗೆ ಹೊಟ್ಟೆ ಉರಿಸ್ತಾ ಇದ್ಯಾ? ಲಕ್ಕಿ, ಇವತ್ತಿನ ಇನ್ಸಿಡೆಂಟ್ ನೋಡಿದ್ರೆ ಆದಿ ನಿನ್ನ ಕಾಪಾಡೋ ಹಾಗೆ ಮಾಡಿ ಅವನೇ ಇದನ್ನೆಲ್ಲ ಮಾಡ್ಸಿರ್ತಾನೆ ಅನ್ಸ್ತಿದೆ ಕಣೆ. ಇಲ್ಲ ಕಣ್ರೆ, ಆದಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಹಾಗೆಲ್ಲ ಮಾಡೋದಾಗಿದ್ರೆ ನನ್ಗೋಸ್ಕರ ಅಷ್ಟು ರಿಸ್ಕ್ ತಗೊಂಡು ಹೊಡೆದಾಡ್ತಾ ಇರ್ಲಿಲ್ಲ. ನಾನೇ ಅಂತ ಅಲ್ಲ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಅವ್ನು ಹೀಗೆ ಕಾಪಾಡ್ತಾ ಇದ್ದ. ಅವನ್ ತರ್ಲೇನೆ ಸ್ವಲ್ಪ, ಆದ್ರೆ ಹೆಣ್ಮಕ್ಳ ವಿಷಯದಲ್ಲಿ ಈ ತರ ಚೀಪ್ ಗಿಮಿಕ್ಸ್ ಮಾಡೋನಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ಅವನ್ ಹೆಣ್ಮಕ್ಳನ್ನ ಕಾಡೋ ರಾವಣ ಅಲ್ಲ, ಕಾಪಾಡೋ ರಾಮ. ಲಕ್ಷ್ಮಿ ನನ್ನ ಇಷ್ಟೊಂದು ನಂಬ್ತಾಳ? ನಾನು ಇವಳನ್ನ ಡಂಗಾಣಿ ಅನ್ಕೊಂಡಿದ್ದೆ, ಆದ್ರೆ ಇವಳ ಮಾತುಗಳನ್ನ ಕೇಳಿದ್ಮೇಲೆ ದೇವತೆ ಅನ್ಸ್ತಾ ಇದ್ದಾಳೆ. ರಕ್ತ ಬೇಕು, ನನಗೆ ರಕ್ತ ಬೇಕು. ರಕ್ತ ಬೇಕು, ರಕ್ತ ಬೇಕು. ಯಾರ ರಕ್ತ ಕುಡಿಲಿ? ನನ್ನನ್ನು ಯಾಕೆ ಮೇಲ್ ನಿಲ್ಸಿ ಪೂಜೆ ಮಾಡ್ತಿದ್ದೀರಾ? ನನಗೆ ಯಾಕೋ ಮೈ ಕೈ ತುಂಬಾ ಭಾರ ಆಗ್ತಿದೆ, ತಲೆನೂ ಭಾರ ಅನ್ನಿಸ್ತಿದೆ. ಏನಾಗಿದೆ ರೀ ನನ್ಗೆ? ನಳಿನಿ, ಏನೂ ಆಗಿಲ್ಲ ನಿನ್ಗೆ. ನೀ ಕೂತ್ಕೋ. ಮೈ ಕೈ ಎಲ್ಲ ತುಂಬಾ ಭಾರ ಆಗಿದೆ. ಏನಾಗಿದೆ ರೀ ನನ್ಗೆ?
ಹಾಯ್ ದೇವಕಿ. ನಿನಗೆ ಎಷ್ಟು ಸಲ ಹೇಳ್ಬೇಕು, ಪದೇ ಪದೇ ನನ್ನ ಕಣ್ಮುಂದೆ ಬರಬೇಡ ಅಂತ. ಈ ಜೇಸು ಕಾರಣ ಇಲ್ಲದೆ ಯಾರ ಹತ್ರನೂ ಬರೋದಿಲ್ಲ ಅಂತ ಗೊತ್ತಿಲ್ವಾ ದೇವಕಿ? ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳ್ಬೇಕು ಅಂತ ಬಂದಿದ್ದೀನಿ. ಈ ತರ ಸುಳ್ಳು ಹೇಳಿ ನನ್ನನ್ನ ಯಾಮರ್ಸ್ಬಹುದು ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ. ನಿನ್ನನ್ನ ನೋಡಕ್ಕೆ ನನಗೆ ಇಷ್ಟ ಇಲ್ಲ ಅಂದ್ಮೇಲೆ ನಿನ್ನ ಮಾತನ್ನ ನಾನ್ ಕೇಳ್ತೀನಿ ಅಂತ ಹೇಗೆ ಅನ್ಕೊಂಡ್ಯಾ? ಓ, ಅದಕ್ಕೆ ತಾವು ನನ್ನ ಫೋನ್ನ ರಿಸೀವ್ ಮಾಡಲ್ಲ, ಮೆಸೇಜು ಮಾಡೋದಿಲ್ಲ. ಭೇಟಿಯಾಗೋಣ ಅಂದ್ರೆ ಅದಕ್ಕೂ ಸಿಗಲ್ಲ. ಇದೆಲ್ಲ ಗೊತ್ತಿದ್ಮೇಲೂ ಯಾಕೆ ಹೀಗೆ ಕಾಡ್ತೀಯ? ಕಾಡೋದು ಕಾಡ್ಸೋದು ನನ್ನ ವೃತ್ತಿ ಅಲ್ಲ ದೇವಕಿ. ಇಷ್ಟು ವರ್ಷ ನನ್ನಲ್ಲಿ ಮುಚ್ಚಿಟ್ಟಿರೋ ಸತ್ಯನ ನಿನ್ನ ಹತ್ರ ಹೇಳ್ಕೊಳಕ್ ಬಂದಿದ್ದೀನಿ ದೇವಕಿ. ಅದನ್ನ ತಿಳ್ಕೊಂಡ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದ್ರೆ ತಿರುಗಿ ನೋಡದೆ ಹೋಗ್ತಾ ಇರ್ತೀನಿ. ನೋಡು ಜೈ, ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನ ಹೇಳು. ಇಲ್ಲ ಅಂದ್ರೆ ಹೋಗ್ತಾ ಇರು. ನನಗದ್ರಿಂದ ಯಾವ ನಷ್ಟನೂ ಇಲ್ಲ. ಖಂಡಿತ ನಷ್ಟ ಆಗುತ್ತೆ ದೇವಕಿ. ಈಗ ಹೇಳ್ತೀಯೋ ಇಲ್ಲ ನಾ ಇಲ್ಲಿಂದ ಹೋಗ್ಲೋ? ನಿನ್ನ ಮಗಳು ಬದುಕಿದಾಳೆ. ಈ ವಿಷಯನ ಮುಂಚೆನೆ ನಿನಗೆ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಅದಕ್ಕೆ ಕಾರಣನೇ ನಿಮ್ಮಪ್ಪ ಧರ್ಮರಾಜ್. ಅವನ ಭಯಕ್ಕೋಸ್ಕರ ಮಗುನ ಬಿಟ್ಕೊಟ್ಟೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನ ಬಿಡೋ ಮಾತೇ ಇಲ್ಲ.